ಎಲ್ರಿಗೂ ನಮಸ್ಕಾರ. ನಾನಿವತ್ತು ಬಂದಿದ್ದೀನಿ ನಮ್ಮ ಕರ್ನಾಟಕದ ಅತಿ ದೊಡ್ಡ ಟಿಬಿಟಿಯನ್ಸ್ ಕಾಲೋನಿಗೆ. ಈ ಟಿಬಿಟಿಯನ್ಸ್ ಕಾಲೋನಿ ಬಂದು ನಮ್ಮ ಕರ್ನಾಟಕದ ಮುಂಡ್ಗೋಡಲ್ಲಿರೋದು. ನೀವೇನಾದ್ರೂ ಇಲ್ಲಿಗೆ ಒಂದ್ಸಲ ವಿಸಿಟ್ ಮಾಡಿದ್ರೆ ನೀವು ಕರ್ನಾಟಕದಲ್ಲಿ ಇದ್ದೀರಾ ಅಂತ ಫೀಲ್ ಆಗಲ್ಲ. ನಾನಿವತ್ತು ನಿಮಗೆ ಈ ವಿಡಿಯೋದಲ್ಲಿ ಟಿಬಿಟಿಯನ್ಸ್ ಎಲ್ಲ ಹೇಗಿರ್ತಾರೆ, ಅವ್ರ ಜೀವನ ಶೈಲಿ ಆಗಿರ್ಬೋದು, ಹಾಗೆ ಅಲ್ಲಿನ ವಾತಾವರಣ ಹೇಗಿರುತ್ತೆ, ಅವ್ರ ದೇವಸ್ಥಾನಗಳಾಗಿರ್ಬೋದು, ಶಾಪಿಂಗ್ ಕಾಂಪ್ಲೆಕ್ಸ್ ಆಗಿರ್ಬೋದು, ಅವ್ರು ಬದುಕೋ ರೀತಿ ಆಗಿರ್ಬೋದು, ಎಲ್ಲ ಪ್ರತಿಯೊಂದನ್ನು ತಿಳಿಸ್ಕೊಡ್ತೀನಿ. ಈ ವಿಡಿಯೋನ ಕೊನೆವರೆಗೂ ನೋಡಿ. ಇದೇ ನೋಡಿ ಇವ್ರ ಶಾಪಿಂಗ್ ಕಾಂಪ್ಲೆಕ್ಸ್. ಇದು ಬೆಳಗ್ಗೆ ಹೊತ್ತೆಲ್ಲ ಕ್ಲೋಸ್ ಆಗಿರುತ್ತೆ. ಮಧ್ಯಾಹ್ನ 12 ಗಂಟೆ 1 ಗಂಟೆ ಮೇಲೆ ಓಪನ್ ಆಗೋದು. ರಾತ್ರಿ ಗಂಟನೂ ಓಪನ್ ಇರುತ್ತೆ. ಮತ್ತೆ ಇವ್ರೇನಾದ್ರೂ ಬೆಳಗ್ಗೆ ಹೊತ್ತು ಹೊರಗಡೆ ಬಂತು ಅಂದ್ರೆ ಕಪ್ಪಗಾಗ್ಬಿಡ್ತಾರಂತೆ. ಸೊ ಅದಕ್ಕೆ ಇಲ್ಲೆಲ್ಲ ಆಲ್ಮೋಸ್ಟ್ 12 ಗಂಟೆ 1 ಗಂಟೆ ಮೇಲೆ ಶಾಪಿಂಗ್ ಕಾಂಪ್ಲೆಕ್ಸ್ ಎಲ್ಲ ಓಪನ್ ಆಗುತ್ತೆ. ಕೆಲವೊಂದು ಅಂಗಡಿಗಳೆಲ್ಲ ಓಪನ್ ಆಗಿರುತ್ತೆ. ಆದ್ರೆ ಶಾಪಿಂಗ್ ಕಾಂಪ್ಲೆಕ್ಸ್ ಅಂತ ಏನಿದೆ ಇವೆಲ್ಲ ಆಲ್ಮೋಸ್ಟ್ ಎಲ್ಲ 12 ಗಂಟೆ ಮೇಲೆ ಓಪನ್ ಆಗುತ್ತೆ. ನಾವಿಲ್ಲಿಗೆ ಬೈಕಲ್ಲಿ ಬಂದಿದ್ದೀವಿ. ಯಾಕೆಂದ್ರೆ ಇಲ್ಲಿ ಬೈಕಲ್ಲಿ ಬರೋ ಮಜಾ ಬೇರೆ ಯಾವ್ದ್ರಲ್ಲೂ ಸಿಗಲ್ಲ. ನೀವು ಕಾರಲ್ಲಿ ಬಂತು ಅಂದ್ರೆ ನೀವು ಏನು ನೋಡ್ಲಿಕ್ಕೆ ಆಗಲ್ಲ. ಸುಮ್ಮನೆ ಜಸ್ಟ್ ಹಂಗೆ ಹೋಗ್ತಾ ಇರ್ಬೇಕಷ್ಟೇ. ಆ ಕಡೆ ಈ ಕಡೆ ಏನು ನೋಡಕ್ಕಾಗಲ್ಲ. ಅದೇ ಬೈಕಲ್ಲಿ ಬಂತು ನೀವು ಪ್ರತಿ ಒಂದನ್ನು ನೋಡ್ಕೊಂಡು ಹೋಗ್ಬೋದು. ನೋಡಿ ಇದೇ ಅವ್ರದ್ದು ಮೇನ್ ಟೆಂಪಲ್ ಆಗಿರುತ್ತೆ. ನಾವಿವಾಗ ಇವ್ರು ಟೆಂಪಲ್ ಒಳಗೆ ಹೋಗ್ತಾ ಇದೀವಿ. ಈ ಟೆಂಪಲ್ ಹೇಗಿರುತ್ತೆ, ಹಾಗೆ ಟೆಂಪಲ್ ಸುತ್ತಮುತ್ತ ವಾತಾವರಣ ಎಲ್ಲ ಹೇಗಿದೆ ಅಂತ ನೋಡೋಣ. ನೋಡಿ ಎಷ್ಟು ನೀಟಾಗಿ ಮೇಂಟೈನ್ ಮಾಡಿದ್ದಾರೆ ಅಂದ್ರೆ ಇವ್ರು ಮಾತ್ರ ಸ್ವಲ್ಪನೂ ಕಸ ಇಲ್ಲ ಇಲ್ಲೆಲ್ಲಿ ನೋಡಿದ್ರು. ಅಷ್ಟು ನೀಟಾಗಿ ಇಟ್ಕೊಂಡಿದ್ದಾರೆ ಅಂದ್ರೆ ತುಂಬಾ ಚೆನ್ನಾಗಿದೆ. ಮತ್ತೆ ಗಾರ್ಡನ್ ಕೂಡ ಆಗಿರ್ಬೋದು ತುಂಬಾ ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ. ನೋಡಿ ಇವ್ರು ಯಾವುದೇ ಪ್ಲಾಸ್ಟಿಕ್ ವಸ್ತುಗಳಾಗಿರ್ಲಿ ಎಲ್ಲಾನು ಒಂದ್ ಕಡೆ ಡಸ್ಟ್ಬಿನ್ಗೆ ಹಾಕಿದ್ದಾರೆ. ಎಲ್ಲೂ ಕೂಡ ಬಿಸಾಕಲ್ಲ ಇವರು. ಅದೇ ನಾನು ಅವಾಗ್ಲೇ ಹೇಳಿಲ್ವಾ, ನೀವೇನಾದ್ರೂ ಇಲ್ಲಿಗೆ ಬಂತು ಅಂದ್ರೆ ಇದು ಕರ್ನಾಟಕ ತರ ಫೀಲ್ ಕೊಡಲ್ಲ, ಯಾವ್ದೋ ಫಾರಿನ್ ಅಲ್ಲಿ ಇರೋ ತರ ಫೀಲ್ ಕೊಡುತ್ತೆ. ಯಾಕೆ ಅಂತ ಗೊತ್ತಿದ್ರೆ ಕಮೆಂಟ್ ಅಲ್ಲಿ ತಿಳಿಸ್ರಿ. ಇಲ್ಲೆಲ್ಲ ಎಕರೆ ಗಟ್ಟಲೆ ದೇವಸ್ಥಾನ ಕಟ್ಟಿರ್ತಾರೆ ಅನ್ಬೋದು. ನಮ್ ಕಡೆ 10 ಅಡಿ 15 ಅಡಿ ದೇವಸ್ಥಾನ ಕಟ್ಟಾಗೆ ತುಂಬಾನೇ ಒದ್ದಾಡ್ತಾ ಇರ್ತೀವಿ. ಆದ್ರೆ ಇಲ್ಲಂತೂ ಎಕರೆ ಗಟ್ಟಲೆ ಕಟ್ಟಿರ್ತಾರೆ. ಸರಿ, ಓಕೆ, ಬನ್ನಿ ನಾವಿವಾಗ ದೇವಸ್ಥಾನ ಒಳಗೆ ಹೇಗಿರುತ್ತೆ ಅಂತ ನೋಡೋಣ. ನೋಡಿ ಇದೇ ಕಣ್ರಿ ದೇವಸ್ಥಾನ. ಇದು ಒಳಗಡೆ ಬಂತು ಅಂದ್ರೆ ಏನೋ ಒಂಥರ ಒಂದೊಳ್ಳೆ ಸುವಾಸನೆ ಬರ್ತಾ ಇರತ್ತೆ ಇಲ್ಲಿ ಮಾತ್ರ. ಬರೀ ಇಲ್ಲಿ ಅಂತಲ್ಲ, ಇಲ್ಲಿ ಸುತ್ತಮುತ್ತ ಇರೋ ವಾತಾವರಣ ನಿಮಗೆ ಈ ತರ ಫೀಲ್ ಕೊಡುತ್ತೆ. ನೋಡಿ ಈ ದೇವಸ್ಥಾನ ಹೇಗ್ ಕಾಣತ್ತೆ ಅಂತ ಒಂದು ಮಾಡೆಲ್ ಕೂಡ ರೆಡಿ ಮಾಡಿ ಇಲ್ಲಿ ಇಟ್ಟಿದ್ದಾರೆ. ಆಕ್ಚುಲಿ ಹೇಳ್ಬೇಕು ಅಂದ್ರೆ ಈ ಮಾಡೆಲ್ ಕಿಂತ ತುಂಬಾನೇ ಚೆನ್ನಾಗಿದೆ ದೇವಸ್ಥಾನ. ಮೋಸ್ಟ್ಲಿ ಇದು ಮಾಡೆಲ್ ಬಂದು ಹಳೇದ್ ಅನ್ಸುತ್ತೆ. ಇವಾಗಂತ ದೇವಸ್ಥಾನ ತುಂಬಾನೇ ಅಪ್ಡೇಟ್ ಆಗಿದೆ. ಎಲ್ಲಿಂದ ಎಲ್ಲಿ ನೋಡಿದ್ರು ಕಲರ್ಫುಲ್ ಆಗಿ ಕಾಣಿಸ್ತಾ ಇರುತ್ತೆ. ನೀವೇನಾದ್ರೂ ಒಂದ್ಸಲ ಈ ದೇವಸ್ಥಾನ ಒಳಗೆ ಹೋದ್ರೆ ಹೊರಗಡೆ ಬರಕ್ಕೆ ಮನ್ಸೇ ಬರಲ್ಲ ನಿಮಗೆ. ಅಷ್ಟು ಚೆನ್ನಾಗಿದೆ ಅಂತ ಹೇಳ್ಬೋದು. ಇದು ನೋಡಿ, ಇದು ಊದಿನ ಕಡ್ಡಿ ಹಚ್ಬಿಟ್ಟು ಇಡೋ ಜಾಗ ಅಂತೆ. ಇಲ್ಲಂತೂ ವರ್ಷದಲ್ಲಿ 365 ದಿನ ಹೊಗೆ ಬರ್ತಾನೆ ಇರುತ್ತೆ. ಈ ಹೊಗೆ ಕಂಪ್ಲೀಟ್ ಆಗಿ ದೇವಸ್ಥಾನ ಪೂರಾ ಆವರಿಸ್ಕೊಂಡಿರುತ್ತೆ. ಅದಕ್ಕೆ ಈ ದೇವಸ್ಥಾನ ಒಳಗಡೆ ಹೋದ್ರೆ ಏನೋ ಒಂಥರ ಫೀಲ್ ಚೆನ್ನಾಗಿರುತ್ತೆ. ಮತ್ತೆ ಅವರಿಗೆ ನ್ಯಾಷನಲ್ ಸೇಫ್ಟಿ ಕೌನ್ಸಿಲ್ ಆಫ್ ಇಂಡಿಯಾ ಅವ್ರ ಕಡೆಯಿಂದ ಅವಾರ್ಡ್ ಕೂಡ ಬಂದಿದೆ. ಇದೇ ನೋಡಿ ಅವರು ಪ್ರೇಯರ್ ಮಾಡೋಂಥ ಜಾಗ. ಇಲ್ಲಂತೂ ಒಂದ್ಸಲಕ್ಕೆ 800 ರಿಂದ 1000 ಜನ ಕುತ್ಕೊಂಡು ಈ ಪ್ರೇಯರ್ ಮಾಡೋಷ್ಟು ಜಾಗ ಕೂಡ ಇದೆ.
ನನಗಂತೂ ಇದ್ರೊಳಗಡೆ ಏನಿರುತ್ತೆ ಅಂತ ನೋಡಕ್ಕೆ ತುಂಬಾನೇ ಕ್ಯೂರಿಯಾಸಿಟಿ ಇತ್ತು. ಸೊ ಆ ಕಡೆ ಈ ಕಡೆ ನೋಡ್ದೆ, ಯಾರು ಇರ್ಲಿಲ್ಲ. ಹೋಗಿ ನೋಡ್ಕೊಂಡ್ ಬಂದೆ. ಬಟ್ ಖಾಲಿ ಖಾಲಿ. ಮತ್ತೆ ಇನ್ನೊಂದು, ಇವರು ದೇವಸ್ಥಾನಕ್ಕೆ ಮಾನೆಸ್ಟರಿ ಅಂತ ಕರೀತಾರೆ. ಈ ಮಾನೆಸ್ಟರಿಲಿ ಬುದ್ಧ ಸ್ಟ್ಯಾಚು ಎಷ್ಟು ದೊಡ್ಡದಾಗಿತ್ತೋ, ಹಾಗೆ ಪೇಂಟಿಂಗ್ ಡಿಸೈನ್ಸ್ ಎಷ್ಟು ಚೆನ್ನಾಗಿತ್ತೋ, ಹಾಗೆ ಇಲ್ಲಿ ಸೈಲೆನ್ಸ್ ಕೂಡ ಅಷ್ಟೇ ದೊಡ್ಡದಾಗಿರುತ್ತೆ. ಇಲ್ಲಿ ಎನ್ವಿರಾನ್ಮೆಂಟ್ ತುಂಬಾನೇ ಕಾಮ್ ಆಗಿರುತ್ತೆ. ಮೈಂಡ್ ರಿಲ್ಯಾಕ್ಸ್ ಅಂತೂ ತುಂಬಾನೇ ಆಗುತ್ತೆ ಇಲ್ಲಂತೂ. ನಾವಿವಾಗ ಇವ್ರದೇ ಆದಂತ ಇನ್ನೊಂದು ಕಾಲೋನಿಗೆ ಹೋಗ್ತಾ ಇದೀವಿ. ನೋಡೋಣ ಅಲ್ಲಿ ಯಾವ್ಯಾವ ತರ ಪ್ಲೇಸಸ್ ಇರುತ್ತೆ, ಮತ್ತೆ ಅಲ್ಲಿ ಯಾವ್ಯಾವ ತರ ಮಾನೆಸ್ಟರಿಗಳಿರುತ್ತೆ ಅಂತ ನಿಮಗೆ ತೋರಿಸ್ತೀನಿ ಬನ್ನಿ. ನೋಡಿ ಇಲ್ಲಿ ನೀವೇನ್ ನೋಡ್ತಾ ಇರ ರೆಡ್ ಕಲರ್ ಡ್ರೆಸ್ ಹಾಕೊಂಡು ಓಡ್ತಾ ಇರ್ತಾರೆ. ಇವ್ರು ಬರೀ ಓಡಾಡ್ತಾನೆ ಇರ್ತಾರೆ. ನಾನಂತೂ ಇವ್ರ ಒಂದ್ ಕಡೆ ಕೂತಿರೋದ್ ನೋಡಿಲ್ಲ, ಒಂದ್ ಕಡೆ ನಿಂತಿರೋದ್ ನೋಡಿಲ್ಲ. ಬರೀ ಓಡಾಡ್ತಾನೆ ಇರ್ತಾರೆ. ಇವ್ರದಿಲ್ಲಿ ಅಡ್ಡಾಡೋದೇ ಕೆಲಸ ಅಂತೆ. ಹಿಂಗೆ ಹೇಳ್ತಾರೆ ಅವರು. ಇವ್ರದೆಲ್ಲ ಅಡ್ಡಾಡೋದೇ ಕೆಲಸ ಅಂತ. ಮತ್ತೆ ಇವ್ರುಗಳಿಗೆ ಇಲ್ಲಿ ಟಿಬಿಟಿಯನ್ ಬುದ್ಧಿಸ್ಟ್ ಮಾಂಕ್ಸ್ ಅಂತಾನೂ ಕರೀತಾರೆ. ಇವರು ಯಾವಾಗ್ಲೂ ರೆಡ್ ಮತ್ತೆ ಮೆರೂನ್ ಬಟನ್ ಹಾಕಿರ್ತಾರೆ. ಇವ್ರದ್ದು ಟ್ರೆಡಿಷನಲ್ ಮಾಂಕ್ ಯೂನಿಫಾರ್ಮ್ ಅಂತ ಕರೀತಾರೆ ಅದಕ್ಕೆ. ಅಂದ್ರೆ ಈ ಬಣ್ಣ ಬಂದು ಸಿಂಪ್ಲಿಸಿಟಿ, ಡಿಸಿಪ್ಲಿನ್, ಸ್ಪಿರಿಚುವಲ್ ಲೈಫ್ ಇದು ಮೂರನ್ನು ಈ ಬಣ್ಣ ಸೂಚಿಸುತ್ತೆ ಅಂತ ಇವ್ರು ಯಾವಾಗ್ಲೂ ಈ ಬಟನ್ ಹಾಕೊಂಡು ಓಡಾಡ್ತಿರ್ತಾರೆ. ಮಾಂಕ್ಸ್ ಅಂದ್ರೆ ಏನಂತ ಗೊತ್ತಾ? ಮಾಂಕ್ಸ್ ಅಂದ್ರೆ ಸನ್ಯಾಸಿಗಳಂತ. ಮತ್ತೆ ಇವ್ರು ಮಾಂಕ್ಸ್ ಗಳೇನಿರ್ತಾರೆ, ಇವರು ಆಲ್ಮೋಸ್ಟ್ ಜಾಸ್ತಿ ಮೆಡಿಟೇಷನ್ ಮತ್ತೆ ಪ್ರೇಯರ್ ನ ಮಾಡ್ತಾನೆ ಇರ್ತಾರೆ ಯಾವಾಗ್ಲೂ. ನಾವು ಇವ್ರದೇ ಆದಂತ ಇನ್ನೊಂದು ಕ್ಯಾಂಪಿಗೆ ಬಂದಿದ್ದೀವಿ. ಈ ಕ್ಯಾಂಪಲ್ಲಿ ಈ ಮಾನೆಸ್ಟರಿನೇ ತುಂಬಾ ಫೇಮಸ್ಸು. ಯಾಕೆಂದ್ರೆ ತುಂಬಾನೇ ಚೆನ್ನಾಗಿದೆ ಅಂತೆ ಮಾನೆಸ್ಟರಿ. ಬನ್ನಿ ನಿಮಗೂ ತೋರಿಸ್ತೀನಿ ಹೇಗಿದೆ ಅಂತ ನೋಡಿ ನೀವು ಒಳಗಡೆ ಎಲ್ಲ. ನೀವು ಇವ್ರ ಕ್ಯಾಂಪಲ್ಲಿ ಎಲ್ಲಿಂದ ಎಲ್ಲಿಗೋದ್ರೂ ಕ್ಲೀನ್ ಆಗಿರುತ್ತೆ. ಅಂದ್ರೆ ನೀಟಾಗಿ ಮೇಂಟೈನ್ ಮಾಡಿರ್ತಾರೆ. ಡಿಸಿಪ್ಲಿನ್ ಆಗಿರುತ್ತೆ. ಅದನ್ನ ನೋಡ್ತಾ ಇದ್ರೆ ಏನೋ ಒಂಥರ ಖುಷಿ ಅನ್ಸುತ್ತೆ ಮನಸ್ಸಿಗೆ. ಅಷ್ಟು ಚೆನ್ನಾಗಿರುತ್ತೆ. ನೋಡಿ ಗಾರ್ಡನ್ ಇವ್ರು ಎಷ್ಟು ನೀಟಾಗಿ ಮೇಂಟೈನ್ ಮಾಡಿದ್ದಾರೆ ಅಂದ್ರೆ ಮಾತ್ರ ಅದನ್ನ ಎಕ್ಸ್‌ಪ್ಲೇನ್ ಮಾಡಕ್ಕಾಗಲ್ಲ. ನೀವು ಒಂದ್ಸಲ ಹೋಗ್ ಬನ್ನಿ, ನಿಮಗೂ ಗೊತ್ತಾಗುತ್ತೆ ಎಷ್ಟು ಚೆನ್ನಾಗಿದೆ ಅಂತ. ಬನ್ನಿ ಇವಾಗ ಈ ದೇವಸ್ಥಾನ ಸುತ್ತಮುತ್ತ ಎಲ್ಲ ಏನೇನಿದೆ, ಹೇಗಿದೆ ಅಂತ ನೋಡೋಣ. ಇದೇ ನೋಡಿ ಎಲ್ರು ಕುತ್ಕೊಂಡು ಊಟ ಮಾಡೋ ಜಾಗ. ಇಲ್ಲೇನಾದ್ರು ಫಂಕ್ಷನ್ ನಡೀತು ಅಂತಂದ್ರೆ ಸಣ್ಣ ಪುಟ್ಟದಾಗ್ಲಿ, ದೊಡ್ಡದೇ ಫಂಕ್ಷನ್ ಆಗಿರ್ಲಿ, ಎಲ್ಲರಿಗೂ ಇಲ್ಲಿ ಊಟದ ವ್ಯವಸ್ಥೆ ಕೂಡ ಇರುತ್ತೆ. ಇಲ್ಲಂತೂ ನೀವು ನಿಮ್ ಸೇಫ್ಟಿ ಬಗ್ಗೆ ಯೋಚನೆ ಮಾಡೋ ಹಂಗೆ ಇಲ್ಲ. ಯಾಕಂದ್ರೆ ಇಲ್ಲಿ ಎಲ್ಲಿ ನೋಡ್ರು ಸುತ್ತಮುತ್ತ ಎಲ್ಲಾ ಕಡೆನೂ ಕ್ಯಾಮರಾಸ್ ಇದೆ.
ಸೊ ಅದಕ್ಕೆ ಸೇಫ್ಟಿ ಬಗ್ಗೆ ಅಂತೂ ಯೋಚನೆ ಮಾಡಂಗಿಲ್ಲ. ಆರಾಮಾಗಿ ಎಲ್ಲ ಕಡೆ ಅಡ್ಡಾಡ್ಬೋದು. ಮತ್ತೆ ನೀವಿಲ್ಲಿ ಒಂದಿನದಲ್ಲಿ ಎಲ್ಲ ನೋಡ್ಲಿಕ್ಕೆ ಆಗೋದಿಲ್ಲ. ಯಾಕೆಂದ್ರೆ ಇವ್ರ ಕಾಲೋನಿ ತುಂಬಾನೇ ದೊಡ್ಡದಿದೆ. ಏನಿಲ್ಲ ಅಂದ್ರೂ ನಿಮಗೆ 2 ದಿನ ಅಂತೂ ಬೇಕೇ ಬೇಕಾಗುತ್ತೆ. ಕಂಪ್ಲೀಟ್ ಇವ್ರ ಕಾಲೋನಿ ಎಲ್ಲ ನೋಡ್ತೀನಿ ಮತ್ತೆ ದೇವಸ್ಥಾನಗಳೆಲ್ಲ ನೋಡ್ತೀನಿ ಅಂತಂದ್ರೆ 2 ದಿನ ಅಂತೂ ನಿಮಗೆ ಬೇಕೇ ಬೇಕಾಗತ್ತೆ. ನೀವ್ ಇವಾಗ ಏನ್ 2 ಮಾನಿಸ್ಟರಿ ನೋಡ್ರಿ, ಈ ಮಾನಿಸ್ಟರಿ ಇಲ್ಲಿ ಫುಲ್ ಫೇಮಸ್ ಮಾನಿಸ್ಟರಿ ಆಗಿರುತ್ತೆ. ಔಟರ್ಸ್ ಯಾರೇ ಬಂತು ಅಂದ್ರೂ ಒಂದ್ಸಲ ಆದ್ರೂ ಇಲ್ಲಿ ವಿಸಿಟ್ ಮಾಡೇ ಮಾಡ್ತಾರೆ ಈ 2 ಮಾನಿಸ್ಟರಿಗೆ. ಯಾರು ಕೂಡ ಈ ಅವಕಾಶನ ಮಿಸ್ ಮಾಡ್ಕೊಳ್ಳೋದೇ ಇಲ್ಲ. ಇಲ್ಲಿ ನೋಡಿ, ಇದು ಊರುಗಳ ಮಧ್ಯೆ ಇರೋ ಮಾನಿಸ್ಟರಿ ಇದು. ನಾವ್ ಇದ್ರ ಒಳಗೆ ಹೋಗ್ತಾ ಇದೀವಿ ಇವಾಗ. ಇಲ್ಲಿ ನೋಡಿ, ನಮ್ ಇಡೀ ಇಂಡಿಯಾದಲ್ಲೇ ಗ್ಯಾಸ್ ಇಲ್ಲ ಅಂತ ಪರದಾಡ್ತಾ ಇದೀವಿ. ಆದ್ರೆ ಇವ್ರು ಎಂತ ಬುದ್ಧಿವಂತರು ಅಂದ್ರೆ, ಇವರೆಲ್ಲ ಅಡ್ಗೆ ಆಲ್ಮೋಸ್ಟ್ ಎಲ್ಲ ಕಡ್ಕೆಲ್ಲ ಮಾಡ್ತಾರೆ. ನೋಡಿ, ನಾವೆಲ್ಲ ಈಗ್ಲೂ ಬೇರೆ ಒಂದು ವಸ್ತುಗಳ ಮೇಲೆ ಡಿಪೆಂಡ್ ಆಗಿರ್ತೀವಿ, ಇಲ್ಲ ವ್ಯಕ್ತಿಗಳ ಮೇಲೆ ಡಿಪೆಂಡ್ ಆಗಿರ್ತೀವಿ. ಇವ್ರು ಇಲ್ಲೆಲ್ಲ ಯಾವುದೇ ರೀತಿ ವಸ್ತುಗಳ ಮೇಲೆ ಆಗ್ಲಿ, ವ್ಯಕ್ತಿಗಳ ಮೇಲೆ ಆಗ್ಲಿ ಡಿಪೆಂಡ್ ಆಗೋದೇ ಇಲ್ಲ. ನಿಮ್ಗೆ ಯಾಕೆ ಈ ವಿಚಾರ ಹೇಳ್ತಾ ಏನಂದ್ರೆ, ಇಲ್ಲೆಲ್ಲೇ ನೋಡಿದ್ರುನು, ಇಲ್ಲಿ ಸುತ್ತಮುತ್ತ ಎಲ್ಲೇ ನೋಡಿದ್ರುನು ಹ್ಯಾಂಡ್ ವರ್ಕ್ ಮಾಡಿನೇ ಮಾನಿಸ್ಟರಿನ ನೀಟಾಗಿ ಅದ್ಭುತವಾಗಿ ಕಾಣಿಸೋ ತರ ಮಾಡಿದ್ದಾರೆ ಇವರು. ಯಾವುದೇ ರೀತಿ ಮಷಿನರಿ ಸಪೋರ್ಟ್ ಆಗ್ಲಿ, ಟೆಕ್ನಾಲಜಿ ಸಪೋರ್ಟ್ಗಳಾಗಿರ್ಲಿ ಇವ್ರಿಲ್ಲಿ ಯೂಸ್ ಮಾಡಿಲ್ಲ. ಇದೇ ನೋಡಿ ಇವ್ರದ್ದು ಇನ್ನೊಂದು ಮಾನಿಸ್ಟರಿ. ಅಂದ್ರೆ ಇದು ಊರುಗಳ ಮಧ್ಯೆ ಇದೆ. ಇದು ತುಂಬಾ ಹಳೆ ಮಾನಿಸ್ಟರಿ ಅಂತೆ. ಇದು ಊರುಗಳ ಮಧ್ಯೆ ಇರೋದ್ರಿಂದ ಸ್ವಲ್ಪ ಜನಗಳು ತುಂಬಾನೇ ಕಮ್ಮಿ ಬರ್ತಾರೆ ಇಲ್ಲಿ. ಬನ್ನಿ ಇದ್ರೊಳಗಡೆ ಹೇಗಿದೆ ಅಂತ ನಿಮಗೆ ತೋರಿಸ್ತೀನಿ.
ನೋಡಿ ಇಲ್ಲಿ ಈ ಡೋರ್ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ಅಂದ್ರೆ ಯಾವ್ದೋ ಮಷಿನ್ ಯೂಸ್ ಮಾಡಿದ್ದಾರೆ ಅಂತ ಅನ್ಕೋಬೇಕು. ಇಲ್ಲ, ನಾನು ಆಗ್ಲೇ ಹೇಳ್ದಂಗೆ ಇದು ಕಂಪ್ಲೀಟ್ ಆಗಿ ಹ್ಯಾಂಡ್ ಮೇಡ್ ಡೋರ್ ಆಗಿರುತ್ತೆ. ಎಷ್ಟು ಚೆನ್ನಾಗಿ ಟೆಕ್ಸ್ಚರ್ ಕೊಟ್ಟಿರಂತಂದ್ರೆ ವಿಡಿಯೋದಲ್ಲಿ ಏನ್ ನೋಡ್ತಾ ಇರಾ, ನೀವು ಅದಕ್ಕಿಂತ ಲೈವ್ ಆಗಿ ಹೋಗಿ ನೋಡಿದ್ರೆ ಆ ಫೀಲೇ ಬೇರೆ ಕಣ್ರಿ. ಮತ್ತೆ ನಾನು ಇಲ್ಲೆಲ್ಲ ಕಂಪ್ಲೀಟ್ ಆಗಿ ಚೆಕ್ ಮಾಡೀನಿ ಗಟ್ಟಿಗಿದೆಯಾ ಅಂತ. ಹೌದು, ಗಟ್ಟಿಗಿದೆ. ಮೋಸ್ಟ್ಲಿ ಇದು ಯಾವ್ದೋ ಚೈನಾ ಬ್ರ್ಯಾಂಡ್ ಇಂದು ಚಿಲ್ಕ ಇರಬೇಕು, ಅದಕ್ಕೆ ಅಲ್ಲಾಡ್ತು. ಅಂದ್ರೆ ನಾನು ಹೇಳಿದ್ದು ಇರ್ಬೋದೇನೋ ಅಂತ, ಕನ್ಫರ್ಮ್ ಆಗಿ ಚೈನಾದಂತ ಹೇಳಿಲ್ಲ ನಾನು. ನೋಡಿ ಇದು ಅಷ್ಟೇ ಹ್ಯಾಂಡ್ ಮೇಡ್ ವರ್ಕ್ ಇದೆ. ಎಷ್ಟು ಚೆನ್ನಾಗಿದೆ ಅಂದ್ರೆ ನೋಡಿ, ತುಂಬಾನೇ ಸಖತ್ತಾಗಿದೆ ಮಾತ್ರ. ನಾನ್ ನೋಡೋಣ ಅಂತ ಇದನ್ನ ನೋಡ್ದೆ, ಒಳ್ಳೆ ಆನೆ ದಂತ ಇದ್ದಂಗಿತ್ತು. ನಮ್ಗೆ ಯಾಕೆ ಬೇಕು ಅಂತ ಮತ್ತೆ ವಾಪಸ್ ಇಟ್ಬಿಟ್ಟೆ. ಮಿಸ್ ಆಗಿ ಏನಾರಾದ್ರೆ ಅದಕ್ಕೆ ನಾವು ಹೊಣೆಗಾರ ಆಗ್ತೀವಿ. ಮತ್ತೆ ಆಮೇಲೆ ನಮಗೆ ಕಟ್ಟಾಕೊಂಡ್ಬಿಟ್ರೆ ಅವರು. ಸರಿ, ಓಕೆ, ಬನ್ನಿ ಇವಾಗ ನಾನು ಈ ಮಾನಿಸ್ಟರಿ ಒಳಗಡೆ ಹೇಗಿದೆ ಅಂತ ನಿಮಗೆ ತೋರಿಸ್ತೀನಿ. ನೋಡಿ, ನಾನು ಹೊರಗಡೆಯಿಂದ ಸಿಸಿ ಕ್ಯಾಮ್ರಾಸ್ ಎಲ್ಲ ನೋಡ್ಕೊಂಡ್ ಬಂದೆ. ಇಲ್ಲಿ ಆಲ್ಮೋಸ್ಟ್ ಸುತ್ತಮುತ್ತ ಎಲ್ಲಾ ಕಡೆನೂ IP ಕ್ಯಾಮ್ರಾಸ್‌ನೇ ಯೂಸ್ ಮಾಡಿದ್ದಾರೆ. ಮತ್ತೆ ಎಮರ್ಜೆನ್ಸಿ ಪರ್ಪಸ್ ಅಂತ ಒಂದು PTZ ಕ್ಯಾಮ್ರಾ ಕೂಡ ಇನ್‌ಸ್ಟಾಲ್ ಮಾಡಿದ್ದಾರೆ. ಇಲ್ಲಂತೂ ಕಂಪ್ಲೀಟ್ ಸೆಕ್ಯೂರಿಟಿ ಮತ್ತೆ ಕ್ಲೀನಿಗೆ ತುಂಬಾನೇ ಪ್ರಾಮುಖ್ಯತೆ ಕೊಡ್ತಾರೆ ಅಂತ ಹೇಳ್ಬೋದು. ನಮಗೆ ಸುತ್ತಮುತ್ತ ಅಡ್ಡಾಡಿ ಹಶ್ವಾಗಿರೋದ್ರಿಂದ ನಾವಿವಾಗ ಏನಾದ್ರೂ ತಿನ್ನಕ್ಕೆ ಅಂತ ಹೋಟೆಲ್‌ಗೆ ಹೋಗ್ತಾ ಇದ್ದೀವಿ. ಇವರಿಗೆ ಅಲ್ಲಿ ತುಂಬಾ ಚೆನ್ನಾಗಿ ಗೊತ್ತಿರೋದ್ರಿಂದ ನಮಗೆ ಒಂದ್ ಕಡೆ ಕರ್ಕೊಂಡೋದ್ರು, ಬನ್ನಿ ಟೇಸ್ಟ್ ನೋಡಿ ಬ್ರದರ್ ಅಂತ. ಸರಿ, ಓಕೆ, ಬನ್ನಿ ಟೇಸ್ಟ್ ಮಾಡೋಣ ಅಂತ ನಾವು ಹೋದ್ವಿ ಹೋಟೆಲ್‌ಗೆ. ಸೊ ಫೈನಲಿ ನಾನಿವಾಗ ಮುಂಡ್ಗೋಡಲ್ಲಿ ಒಂದೊಳ್ಳೆ ಡಿಶ್‌ನ ತಿಂತಾ ಇದ್ದೀನಿ ವಿತ್ ಮಸಾಲಾ ಸೂಪ್ ಅಂತ ಹೇಳ್ಬೋದು. ಈ ಡಿಶ್ ನೇಮ್ ಏನು ಅಂತ ಗೊತ್ತಿದ್ರೆ ನಿಮಗೇನಾದ್ರು
ಕಮೆಂಟಲ್ಲಿ ತಿಳಿಸಿ. ಇಫ್ ಇನ್ ಕೇಸ್ ನೀವೇನಾದರೂ ಈ ಡಿಶ್ ನೇಮ್ನ ಕರೆಕ್ಟಾಗಿ ಹೇಳ್ತು ಅಂದರೆ ನಾನು ನಿಮಗೆ ಒಂದು ಸ್ಮಾಲ್ ಗಿಫ್ಟ್ನ ಕೊಡ್ತೀನಿ. ಮತ್ತೆ ನೀವು ಇಲ್ಲಿಗೆ ಹೋದ್ಮೇಲಂತೂ ಈ ಡಿಶ್ನ ತಿಂದಲಂತೂ ವಾಪಸ್ ಬರ್ಲಿಕ್ಕೆ ಹೋಗಲೇಬೇಡಿ. ಅಷ್ಟು ಚೆನ್ನಾಗಿದೆ ಮಾತ್ರ ಇದು. ನಾನಿವಾಗ ಇದನ್ನ ಟೇಸ್ಟ್ ಮಾಡ್ತಾ ಇದೀನಿ. ಟೇಸ್ಟ್ ಮಾಡಿ ಒಂದು ಒಳ್ಳೆ ರಿವ್ಯೂ ಕೊಡೋಣ ಅಂತ ಮುಂಚೆನೆ ಪ್ರಿಪೇರ್ ಆಗಿ ಡಿಸೈಡ್ ಮಾಡ್ಕೊಬಿಟ್ಟಿದ್ದೆ. ಮತ್ತೆ ನಾನಿವಾಗ ಇದನ್ನ ಟೇಸ್ಟ್ ಕೂಡ ಮಾಡ್ತಾ ಇದೀನಿ. ಟೇಸ್ಟ್ ಮಾಡಿದ್ಮೇಲೆ ಗೊತ್ತಾಯ್ತು ಇದು ಹೇಗಿದೆ ಅಂತ. ಹೌದು, ತುಂಬಾನೇ ಚೆನ್ನಾಗಿದೆ. ಏನೋ ಒಂಥರ ಸ್ಪೈಸಿ ಅನ್ಸುತ್ತೆ ನಿಮಗೆ. ಯಾಕೆಂದ್ರೆ ಫಸ್ಟ್ ಟೈಮ್ ಏನೇ ತಿಂದ್ರು ಇಲ್ಲಿ ಒಂಥರ ಡಿಫ್ರೆಂಟ್ ಆಗಿ ಫೀಲ್ ಕೊಡುತ್ತೆ. ನಮ್ಮ ಡಿಶಸ್ಸೇ ಬೇರೆ, ಅಲ್ಲಿನ ಡಿಶಸ್ಸೇ ಬೇರೆ. ತುಂಬಾನೇ ಸ್ವಲ್ಪ ಡಿಫ್ರೆನ್ಸ್ ಇರುತ್ತೆ. ಒಂದ್ಸಲ ತಿನ್ನೋ ಗಂಟ ಅಷ್ಟೇ. ಆಮೇಲೆ ನೀವೇ ಇದಕ್ಕೆ ಅಡ್ಜಸ್ಟ್ ಆಗೋಗ್ಬಿಡ್ತೀರಾ. ಸೊ ನಾನಿವಾಗ ಟಿಬಿಟಿಯನ್ಸ್ ಬಗ್ಗೆ ಕಂಪ್ಲೀಟ್ ಆಗಿ ನಿಮಗೆ ಹೇಳಿದ್ದೀನಿ. ಇದೇ ರೀತಿ ವಿಡಿಯೋಸ್ ಬೇಕು ಅಂತ ಅಂದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಈ ವಿಡಿಯೋನ ನಿಮ್ಮ ಫ್ರೆಂಡ್ಸ್ ಅಥವಾ ಫ್ಯಾಮಿಲಿಗೂ ಶೇರ್ ಮಾಡಿ. ಮತ್ತೆ ಮರಿದಂಗೆ ಈ ವಿಡಿಯೋಗೆ ಲೈಕ್ ಕೊಡ್ತೀರಾ ಅಲ್ವಾ?